ಮುಳಬಾಗಿಲು ಶ್ರೀ ನಂದಗೋಕುಲ ಯಾದವ್ ಸಂಘದ ಸಮುದಾಯ ಭವನದ ಭೂಮಿ ಪೂಜೆ ನೆರವೇರಿತು. ಮುಳಬಾಗಿಲು ತಾಲೂಕು ಶ್ರೀ ನಂದಗೋಕುಲ ಯಾದವ್ ಸಂಘದ ವತಿಯಿಂದ ಸೋಮವಾರ ಗೋಕುಲಾಷ್ಟಮಿ ಆಚರಣೆ ಹಾಗೂ ಸಮುದಾಯ ಭವನದ ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ರವರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರಿದರಲ್ಲದೆ ಯಾವುದೇ ಅಧಿಕಾರ ಇರಲಿ ಇಲ್ಲದಿರಲಿ ಯಾದವ್ ಕುಲದ ಸರ್ವತೋಮುಖ ಅಭಿವೃದ್ಧಿಗೆ ಸದಾಕಾಲ ನಿಮ್ಮೊಂದಿಗಿರುತ್ತೇನೆ ಎಂದು ತಿಳಿಸಿದರು. ಪ್ರಸ್ತುತ ನಾವು ಯಾದವ್ ಕುಲದವರಿಗೆ ಮುಳಬಾಗಿಲು ನಗರಸಭೆಯಲ್ಲಿ ಅವಕಾಶ ಮಾಡಿಕೊಡುವ ಪ್ರಯತ್ನ ಮಾಡಿದ್ದು ನಮ್ಮ ಕುಲದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿರುವುದು ವಿಷಾದನೀಯ ಎಂದು ಬೇಸರ ವ್ಯಕ್ತಪಡಿಸಿ, ಅಧರ್ಮ ಎಂದು ಗೆಲ್ಲುವುದಿಲ್ಲ, ಧರ್ಮಕ್ಕೆ ಎಂದು ಜಯ ಇರುತ್ತದೆ ಎಂದರು. ಕಾರ್ಯಕ್ರಮಕ್ಕೆ ಸಂಸದ ಮಲ್ಲೇಶ್ ಬಾಬು ಆಗಮಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಅನೇಕ ಗ್ರಾಮಗಳ ಮುಖಂಡರುಗಳಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಏನೋ ಒಂದು ಕೃಷ್ಣ ಜನ್ಮಾಷ್ಟಮಿ ನಿಮಗೆ ಶುಭಾಶಯ ಆಗಲಿ, ಶುಭವಾಗಲಿ ಅಂತ. ಆದರೆ ಇವತ್ತು ಒಂದು ಧರ್ಮ ಅಧರ್ಮ ಯುದ್ಧದಲ್ಲಿ ಅಧರ್ಮ ಗೆದ್ದಿದೆ. ಆದರೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಅದು ಧರ್ಮದ ಈ ಭಾಗದಲ್ಲಿ ಮತ್ತೆ ತಗೊಬಂದು ಗೆಲ್ಲಿಸ್ತೀನಿ, ನಿಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕ್ಷಮಿಸಬೇಕು, ಈಗ ತಾನೇ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಇಒ ಸಾಹೇಬರಾಗಿರ್ತಕ್ಕಂಥ ಸರ್ವೇಶ್ ಸರ್ ಅವರಿಗೆ ಸಂಘದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಈ ಸಭೆಯನ್ನು ಕುರಿತು ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಈ ಸಭೆಯನ್ನು ಕುರಿತು ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ, ಸೋದರ ಸಮಾನರಾಗಿರ್ತಕ್ಕಂಥ, ಮಾನ್ಯ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಯಾದವ್ ಕುಲದ ಪರವಾಗಿ ಎಲ್ಲ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ವೇದಿಕೆಯಾಗಿರ್ತ ಎಲ್ಲ ನನ್ನ ಅತಿಥಿ ಗಣ್ಯರಿಗೆ ತುಂಬ ದೊಡ್ಡದಾಗಿದೆ. ಹೆಸರು ಹೇಳಿದ್ರೆ ತುಂಬ ಟೈಮ್ ಆಗುತ್ತೆ. ವೇದಿಕೆಯ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೆ, ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ನನ್ನ ಕುಲದ ಎಲ್ಲ ಬಂಧುಗಳೇನು ಸೇರಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ಬರೀ ಯಾದವ್ ಕುಲಕ್ಕೆ ಮಾತ್ರ ನಾಯಕ ಅಲ್ಲ, ಇಡೀ ಮನುಕುಲಕ್ಕೆ ನಾಯಕ. ಬಹುಶಃ ಈ ಮನುಕುಲದ ನಾಯಕ ಒಬ್ರು ಇಲ್ಲದೆ ಇದ್ರೆ ಪ್ರಪಂಚನೇ ಉಳಿತಾ ಇರಲಿಲ್ಲ ಅನ್ನೋದನ್ನ ಭಗವದ್ಗೀತೆ ಸಾರಿ ಹೇಳಿದ್ದಾರೆ. ಇವತ್ತು ಒಬ್ಬ ಶಾಸಕನಾಗಿ ಇವರಿಗೆ ಪ್ರತ್ಯೇಕವಾದಂತಹ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಯಾದವ್ ಸಂಘದ ಪರವಾಗಿ ಪೆತ್ತಾಂಡ್ಲಲ್ಲಿ ಗ್ರಾಮಸ್ಥರು ಬನ್ನಿ, ಎಲ್ಲ ಯುವಕರು ಹಿರಿಯರು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ. ತದನಂತರ ಪಾಯಸ್ತನಹಳ್ಳಿ ಗ್ರಾಮಸ್ಥರು, ಯುವಕರು ಬನ್ನಿ, ಪರವಾಗಿಲ್ಲ, ಹಿರಿಯರು ಎಲ್ಲರೂ ಬಂದು, ಹರಮನಹಳ್ಳಿಯವರು ಯಾರಾದ್ರೂ ಇದ್ರು ಅದನ್ನು ಸ್ವೀಕರಿಸಿ. ತದನಂತರ ಪಾಯಸ್ತನಹಳ್ಳಿ ಕುಲಬಾಂಧವರು, ಯುವಕ ಮಿತ್ರರು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಪಾಯಸ್ತನಹಳ್ಳಿ ಕುಲಬಾಂಧವರು ಆಗಮಿಸಿದ್ದಾರ. ತದನಂತರ ಅಲ್ಲಾಳ ಸಂದ್ರ ಎಲ್ಲ ಮುಖಂಡರು, ಯುವಕ ಮಿತ್ರರು, ಮುನ್ರಾಜು ಮತ್ತವರ ತಂಡ, ಎಲ್ಲ ಯುವಕರೆಲ್ಲ ಬಂದು ಪಾಯಸ್ತನಹಳ್ಳಿ ಗ್ರಾಮಸ್ಥರು ಹಾಗಿದ್ರೆ ಪೆತ್ತಾಂಡ್ಲಹಳ್ಳಿ ಗ್ರಾಮಸ್ಥರಿಗೆ, ಪಾಯಸ್ತನಹಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳು. ಪೆತ್ತಾಂಡ್ಲಹಳ್ಳಿ ಆಗಿದ್ರೆ ಸ್ವಲ್ಪ ತಾವು ಅನುವು ಮಾಡಿಕೊಡಿ, ಅಲ್ಲಿ ಜಾಗ ಮಾಡಿಕೊಡಿ. ವಜ್ರನಾಗನಹಳ್ಳಿ ಬಂಧುಗಳಿಗೆ ಅನಂತ ಧನ್ಯವಾದಗಳು. ಹನುಮನಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಪಡೆಯಬೇಕು. ಹನುಮನಹಳ್ಳಿ, ಪೆತ್ತಾಂಡ್ಲಹಳ್ಳಿ, ಬೈಕೂರು ಪಂಚಾಯತಿ ಪೆತ್ತಾಂಡ್ಲಹಳ್ಳಿ,
ಪೆತ್ತಾಂಗ್ಲಹಳ್ಳಿ ಗ್ರಾಮದ ರೂವಾರಿಗಳು. ವೇದಿಕೆಯಲ್ಲಿ ಮುಳಬಾಗಿಲು ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸರ್ವೇಶ್, ತೆಲಂಗಾಣದ ಜಯಶ್ರೀ, ಹೊಸಕೋಟೆಯ ಆನಂದ್, ಗೋಕುಲ್, ನಾರಾಯಣ ಸ್ವಾಮಿ, ಸಂಘದ ಅಧ್ಯಕ್ಷ ನಾಗಮಂಗಲ ಶಂಕರಪ್ಪ, ಪ್ರಧಾನ ಕಾರ್ಯದರ್ಶಿ ಪಿ ರಾಮಚಂದ್ರಪ್ಪ, ಖಜಾಂಚಿ ಬಿಎಸ್ ವೆಂಕಟರಾಮರೆಡ್ಡಿ, ಕಾರ್ಯಾಧ್ಯಕ್ಷ ಗಣೇಶ್ ಯಾದವ್ ಸೇರಿದಂತೆ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಮುದಾಯ ಮುಖಂಡರುಗಳು ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು.